NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೃಷ್ಣರಾಜೇಂದ್ರ ಮಿಲ್ಲು ಕೃಷ್ಣರಾಜೇಂದ್ರ ಮಹಾರಾಜರು ಬಡವರಿಗೆ ಎಂದು ಬಟ್ಟೆಗಳ ನೇಯ್ಗೆ ಮಾಡಲು ಕೃಷ್ಣರಾಜೇಂದ್ರ ಮೇಳನ್ನು ಅಂದಿನ ಕಾಲದ ಮಹಾತ್ಮ ಗಾಂಧೀಜಿಯವರ ಕೈಯಲ್ಲಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದರು. ಇಂದು ಸುಮಾರು 36 ಎಕರೆ ಜಮೀನನ್ನು ಕೇವಲ 7.5 ಕೋಟಿಗೆ ಎಲ್ಲಿಂದಲೋ ಬಂದ ಭೂಗಳ್ಳರಿಗೆ ಸರ್ಕಾರ ಮಾರಿ ಕಾರ್ಮಿಕರಿಗೆ ಮೋಸ ಮಾಡುತ್ತಿದ್ದಾರೆ. ಈ ಕೂಡಲೇ ಈ ಭೂಮಿಯನ್ನು ವಶಪಡಿಸಿಕೊಂಡು ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕಾರ್ಮಿಕರಿಗೆ ಉದ್ಯೋಗವನ್ನು ಸರ್ಕಾರ ಸೃಷ್ಟಿಸಬೇಕು. ಕೃಷ್ಣರಾಜೇಂದ್ರ ಒಡೆಯರ ಕನಸನ್ನು ನನಸು ಮಾಡಬೇಕು. ಈ ಕಟ್ಟಡವನ್ನು ಕಾನೂನು ಬಾಹಿರವಾಗಿ ಯಾವುದೇ ಪರವಾನಗಿ ಇಲ್ಲದೆ ಬೃಹತಾಕಾರದ ಕಟ್ಟಡವನ್ನು ಕಟ್ಟಿರುವುದು ಮೈಸೂರಿನ ಐತಿಹಾಸಿಕ ಕಪ್ಪು ಚುಕ್ಕೆ ಇದ್ದಂತೆ. ಆದ್ದರಿಂದ ಈ ಕೂಡಲೇ ಅಧಿಕಾರಿಗಳು ಅವರ ಕೈಗೊಂಬೆಯ ಬದಲು ನೊಂದ ಜೀವಗಳಿಗೆ ನ್ಯಾಯ ಕೊಡಿಸಬೇಕೆಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆಯ ರಕ್ಷಣೆ ವೇದಿಕೆಯಿಂದ ಮೈಸೂರಿನ ಜನತೆಯ ಪರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ಉಗ್ರವಾಗಿ ಒತ್ತಾಯಿಸುತ್ತಿದ್ದೇವೆ. ಈ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮುಖದ ಮೇಲೆ ಸರ್ಕಾರಿ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ಳುವುದರ ಮೂಲಕ ಎಚ್ಚರಿಸುತ್ತೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಉಗ್ರವಾಗಿ ಖಂಡಿಸುವುದರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ RTI ಕಾರ್ಯಕರ್ತರು ಗಂಗರಾಜು ಅವರ್ ಮೂಢ ಮಾಜಿ ಸದಸ್ಯರು ನಟರಾಜ್ ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ, ಬೃಹತ್ ಆಕಾರದ ಕಟ್ಟಡ ಇರೋದು ಸಿದ್ಲಿಂಗಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಇದು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ. ಇದು KR ಮಿಲ್ಲು, ಹೆಸರುವಾಸಿಯಾದಂಥ ರಾಜ ಮಹಾರಾಜರು ಬಡವರಿಗೆ ಅಂತ, ಬಡವರು ಜೀವನ ಕಟ್ಟಗಲಿ ಅಂತ ಕೃಷ್ಣರಾಜೇಂದ್ರ ಮಿಲ್ಲಿನ ಅಂದಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿದಂಥ KR ಮಿಲ್ ಇದು. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ಮೈಸೂರು ಸಂಸ್ಥಾನ ರಾಜರಾದಂಥ 24ನೇ ಕೃಷ್ಣರಾಜೇಂದ್ರ ಒಡೆಯರ ಸಮಾಧಿ ಇದು. ಸಮಾಧಿ ಪಕ್ಕ ಒಂದು ರಾಮ ಮಂದಿರ ಇದೆ. ಈ ರಾಮ ಮಂದಿರ ಪಕ್ಕ ನೋಡಿ, ಈ KR ಮಿಲ್ಲಲ್ಲಿ ಎಲ್ಲಿಂದಲೂ ಬಂದಂಥ ಭೂಗಳ್ಳರು ಯಾವ ರೀತಿ ಬೃಹತ್ ಆಕಾರ ಕಟ್ಟಡವನ್ನು ಸರ್ಕಾರಿ ಅನುಮತಿ ಇಲ್ಲದೆ, ಮೈಸೂರು ಮಹಾನಗರ ಪಾಲಿಕೆ ಅನುಮತಿ ಇಲ್ಲದೆ, ಸಿದ್ಲಿಂಗಪುರ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಇಷ್ಟು ಇವಾಗಲೇ 10-15 ಕೋಟಿ ಖರ್ಚು ಮಾಡಿ ಈ ಬೃಹತ್ ಆಕಾರದ ಕಟ್ಟಡವನ್ನು ಕಟ್ಟಿರೋದು ಎಷ್ಟು ಕಾನೂನು ಬಹಿರ. ಇವತ್ತಿನ ನೋಡಿ, ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡು ಇವತ್ತು ಸರ್ಕಾರಿ ಜಾಗ 36 ಎಕರೆನ ಕೇವಲ 7.5 ಕೋಟಿಗೆ ಅಧಿಕಾರಿಗಳಿಗೆ ತಲೆಗೆ ಗನ್ನಿಟ್ಟು ಎದುರಿಸಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಆಡಿಯೋ ಲಭ್ಯವಿದೆ. ಇವತ್ತು ಪಾರದರ್ಶಕ ಸರ್ಕಾರ, ನಮ್ಮನ್ನು ಆಳುವಂಥ ಸರ್ಕಾರ, ನಾವು ಕಟ್ಟುವ ತೆರಿಗೆಯಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾ ಇದ್ದಾರೆ? ಜನಸಾಮಾನ್ಯರು ಸಣ್ಣ ಪುಟ್ಟವು ಏನಾದ್ರು ಒಂದು ತಪ್ಪು ಮಾಡಿಬಿಟ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ಅಧಿಕಾರಿಗಳು ಇವತ್ತು ರಾಜರೋಷವಾಗಿ ಈ ಬೃಹತ್ ಆಕಾರದ ಕಟ್ಟಡ ಯಾವುದೇ ಅನುಮತಿ ಇಲ್ಲದೆ ಕಟ್ಟಿರ್ತಕ್ಕಂಥ ಈ ಅವಿವೇಕಿಗೆ, ಈ ಭೂಮಾಫಿಯಾ ಕಳ್ಳರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ? ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ? ಸಾವಿರಾರು ಜನ ಜೀವನವನ್ನು ಕಟ್ಕೊಂಡಿದ್ರು. ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಅಂದರೆ ಸಾಮಾನ್ಯನಾ? ಯಾಕೆ ಈ ರೀತಿ ಭೂಗಳ್ಳರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀರಿ? ಇವತ್ತು ನಾವು ಕಳೆದ ವಾರ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಈ ಕೂಡಲೇ ಈ ಕಟ್ಟಡವನ್ನು ನೆಲಸಮ ಮಾಡಿ ಈ ಜಾಗವನ್ನು ಸರ್ಕಾರ ವಶಪಡಿಸ್ಕೊಂಡು ಮತ್ತೆ ಕಾರ್ಮಿಕರಿಗೆ ಕೆಲಸ ಕೊಡಬೇಕಾಗಿದೆ. ನೀವು ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳಾಗಿದ್ದರೆ, ನೀವು ಪ್ರಾಮಾಣಿಕ ಜನನಾಯಕರೇ ಆಗಿದ್ರೆ, ಈ ಭೂಮಾಫಿಯಾ ಕಳ್ಳನನ್ನು ಇವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಇದೇ ರೀತಿ ಮೈಸೂರಲ್ಲಿ 4-5 ಕಡೆ ಇದೇ ರೀತಿ ನಡೀತಾ ಇದೆ ಅಂತ ಸಂದೇಶ ಇದೆ. ನೋಡಿ, ನಮ್ಮನ್ನು ಆಳದಂಥ ರಾಜರ ಒಂದು ಸಮಾಧಿ ಇದೆ. ಸಮಾಧಿಯಲ್ಲಿ ಅವರ ಪುತಲೆ ತಲೆನೇ ಇಲ್ಲ, ತಲೆನೇ ಎಗರಿಸ್ಬಿಟ್ಟಿದ್ದಾರೆ. ನೋಡಿ, ರಾಜಕಾಲುವೆ ಮೇಲೆ ಯಾವ ರೀತಿ ಪಿಲ್ಲರ್ಗಳು ಹಾಕೊಂಡು ರಾಜಕಾಲುವೆನೇ ಒಡೆದು ಇಷ್ಟೊಂದು ಬೃಹತ್ ಆಕಾರದ ವಿದ್ಯುತ್ ಕಂಬಗಳನ್ನ ಯಾವ ರೀತಿ KIB ಅಧಿಕಾರಿಗಳು ಹಾಕೊಟ್ರು?
ಇವತ್ತು ಜನಸಾಮಾನ್ಯರು ಒಂದು ವಿದ್ಯುತ್ ಸಂಪರ್ಕ ಪಡಿಬೇಕು ಅಂದ್ರೆ ಎಷ್ಟೆಲ್ಲ ಕಾನೂನುಗಳು ಕೇಳ್ತೀರಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯರೇ. ನೋಡಿ ರಾಜಕಾಲುವೆ ಮೇಲೆ ಯಾವ ರೀತಿ ಪಿಲ್ಲರ್ಗಳು ಹಾಕೊಂಡಿದ್ದಾನೆ, ವಿದ್ಯುತ್ ಕಂಬಗಳು ಯಾವ ರೀತಿ ಬೃಹತ್ ಆಕಾರದ ವಿದ್ಯುತ್ ಕಂಬಗಳನ್ನ ಒದಗಿಸಿದ್ದಾರೆ. ಇದು ಕಾನೂನು ಬಹಿರ ಅಲ್ಲವಾ? ಜಿಲ್ಲಾಧಿಕಾರಿಗಳೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ, MLAಗಳೇ, MP ಗಳೇ ವಾನ್ಗೆಟ್ಟವೆ, ಮಾನ್ಗೆಟ್ಟವೆ, ಕುಳ್ಗೆಟ್ಟವೆ. ನೋಡಿ, ಸಾವಿರಾರು ಜನ ಜೀವನವನ್ನು ಕಟ್ಟಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಭೂಮಿಯನ್ನ ಯಾವ ರೀತಿ ವಶಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾಡಬೇಕು? ಸಂದೇಶವನ್ನು ನೋಡ್ತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮತದಾರ ಬಂಧುಗಳೇ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಧೈರ್ಯ ಮಾಡಿ ಪ್ರಶ್ನೆ ಮಾಡಿ, ನಿಮ್ಮ ಜೊತೆ ನಾವಿದ್ದೇವೆ. ಈ ಕೂಡಲೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಮಂಗಳವಾರ ಸಿದ್ಲಿಪುರ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ. ಒಂದು ವಾರ ಗಡುವನ್ನು ಕೊಟ್ಟಿದ್ದೇವೆ. ಈ ಕೂಡಲೇ ಈ ಅಕ್ರಮ ಕಟ್ಟಡವನ್ನು ನೆಲಸಮ ಮಾಡಬೇಕು. ಈ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಂಡು ಮತ್ತೆ ಅಲ್ಲಿ ದುಡಿಯುವ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ, RTI ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಮೈಸೂರಿನ ಜನತೆ ಈ ಕಡೆ ತಿರುಗಿ ನೋಡಬೇಕಾಗಿದೆ. ಇಂಥ ಭೂಗಳ್ಳರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗಿದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, 3 ಅಧ್ಯಕ್ಷರುಗಳು ಯಾರೆಲ್ಲ ಇದ್ದೀರಿ, ಈ ಕೂಡಲೇ ಜಾಗೃತರಾಗಿ ಈ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಮತ್ತೆ ಈ ಜಾಗವನ್ನು ಸರ್ಕಾರ ವಶಪಡಿಸ್ಕೊಂಡು 24ನೇ ಮಹಾರಾಜರಾದಂಥ ಕೃಷ್ಣರಾಜೇಂದ್ರ ಒಡೆಯರ ಕನಸನ್ನು ನೆನಸು ಮಾಡಬೇಕು. ಇಲ್ಲಿ ಕೆಲಸ ಮಾಡುವಂಥ ನೂರಾರು ಬಡ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು. ಅವರಿಗೆ ಮತ್ತೆ ಉದ್ಯೋಗ ಸಿಗಬೇಕು. ಅವ್ರ ಉದ್ಯೋಗದಲ್ಲಿ ಜೀವನವನ್ನು ಕಟ್ಟಿಕೊಳ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮೈಸೂರಿನ ಜನತೆ ಪರವಾಗಿ ಈ ನಾಡಿನ ಜನತೆಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಪ್ರಶ್ನೆ ಮಾಡಿ, ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.